ಜೋಳದ ವಿಧಗಳು: ಕೆಂಪು ಕಡುಬಿನ ಜೋಳ, ಸಕ್ರಿ ಮೊಕ್ರಿ ಜೋಳ, ಇದು ಎಜಿಗಾರ ಜೋಳ, ಪಿಂಜರ ಹಳ್ಳಿನ ಜೋಳ, ಇದು ಬಂದು ಒಗರ ಜೋಳ, ಮುತ್ತಿನ ಜೋಳ, ಇದು ಖಾರ ಜೋಳ, ಚೋಳ ಲೋಕರ ಭಾರತಿ ಜೋಳದಲ್ಲೇ ವಿವಿಧ ರೀತಿ, ಮಲ್ಲೂರು ಜೋಳ, ಹಾಗೆಯೇ ಇದು ಕಣ್ಣ ಮುಚಿಕ ಹಳ್ಳಿನ ಜೋಳ, ಇದು ಕಾಗಿ ಜೋಳ, ಇದು ಬಂದು ಬಾಳದಂಡಿ ಜೋಳ. ಇವೆಲ್ಲ ಕೂಡ ಜೋಳದ ವಿವಿಧ ಪ್ರಕಾರಗಳು. ನಾವು ಜೋಳದಲ್ಲೇ ವಿವಿಧ ರೀತಿಗಳನ್ನು ನೋಡ್ತೀವಲ್ವ, ಇಲ್ಲೊಂದು ಆಯುರ್ವೇದಿಕ್ ಸ್ಟಾಲನ್ನು ನೋಡಿದೆ ನಾನು. ಇದು ಬಂದು ಜ್ಯೇಷ್ಠ ಮಧು. ಇದರ ಉಪಯೋಗ ಬಂದು ಶೀತ ಮತ್ತು ಕೆಮ್ಮಿಗೆ ಉಪಯೋಗಿಸ್ತಾರೆ. ಇನ್ನು ನಾವಿಲ್ಲಿ ನೋಡ್ತಾ ಇರೋದು ಆಲಬಳ್ಳಿ ಬೇರು. ಇದು ಶಕ್ತಿವರ್ಧಕ ಆಗಿ ಉಪಯೋಗ ಮಾಡ್ತಾರೆ. ಇನ್ನು ನಾವಿಲ್ಲಿ ನೋಡ್ತಾ ಇರೋದು ಕಾಳು ಮೆಣಸಿನ ಬಳ್ಳಿಯನ್ನು ನೋಡ್ತಾ ಇದ್ವಿ. ಇದು ಬಂದು ಬಾಳ ಮೆಣಸು ಅಥವಾ ಗಂಧ ಮೆಣಸು ಅಂತ ಕರೀತಾರೆ. ಇದರ ಉಪಯೋಗ ಬಂದು ಅರ್ಧ ತಲೆನೋವು, ಜ್ವರ ಇಂಥದಕ್ಕೆ ಉಪಯೋಗಿಸ್ತಾರೆ. ಹಾಗೆ ಕೆಮ್ಮು, ಮೂಲವ್ಯಾಧಿ, ಮೈಕೈ ನೋವು ಇಂಥದ್ರಲ್ಲಿ ಇದನ್ನು ಬಳಸ್ತಾರಂತೆ. ಇನ್ನು ಇದು ಬಂದು ಗೇರು ಬೀಜ, ನಾವು ಗೋಡಂಬಿ ಅಂತೀವಿ. ಗೋಡಂಬಿ ಇದ್ರ ಒಳಗಡೆ ಇರುವಂತಹದ್ದು. ಇದರ ಉಪಯೋಗ ಬಂದು ಕೂದಲಿನ ಬೆಳವಣಿಗೆ, ಜೀರ್ಣಕ್ರಿಯೆ ಮತ್ತು ಶಕ್ತಿಗೆ ಇದನ್ನು ಬಳಸ್ತಾರೆ. ಮೂಳೆ ಮತ್ತು ಹಲ್ಲುಗಳಿಗೆ ಬಲ ಕೊಡೋದಕ್ಕೆ ಕೂಡ ಈ ಗೇರು ಬೀಜವನ್ನು ಉಪಯೋಗಿಸ್ತಾರೆ. ಇನ್ನು ಇದು ಬಂದು ಇಂದ್ರಜಾವ. ಇದರ ಉಪಯೋಗ ಬಂದು ಕ್ರಿಮಿ ಅಥವಾ ಮೂತ್ರದ ಕಲ್ಲು, ಅತಿಸಾರ, ವಾತ ಇಂಥವುಗಳಲ್ಲಿ ನಾವು ಬಳಸ್ತಾರೆ. ನಾವೀಗಾಗಲೇ ಕೃಷಿ ಮೇಳದಲ್ಲಿ ಅದರ ಗಿಡಗಳನ್ನು ಕೂಡ ನೋಡಿದ್ವಿ. ಇಲ್ಲಿ ಅದರ ಬೀಜಗಳನ್ನು ನೋಡ್ತಾ ಇದ್ವಿ. ಇದು ಅಂತವಾಳ ಕಾಯಿ. ಇದನ್ನು ಏನಕ್ಕೆ ಉಪಯೋಗಿಸ್ತಾರೆ ಅಂದರೆ ತಲೆ ಒಟ್ಟು, ಚರ್ಮದ ಆರೈಕೆ, ಅರ್ಧ ತಲೆನೋವು, ಕೀಟ ನಿವಾರಕ್ಕಾಗಿ ಕೂಡ ಬಳಸ್ತಾರೆ. ಇನ್ನು ಇದು ಬಂದು ಜುಮ್ಮನಕಾಯಿ. ಇದು ಜೀರ್ಣಕ್ರಿಯೆಗೆ ಸಹಕಾರಿ. ಇದನ್ನು ಚರ್ಮ ರೋಗಕ್ಕೂ ಕೂಡ ಬಳಸ್ತಾರಂತೆ. ಅದರ ಒಂದು ಬೀಜಗಳನ್ನು ನಾವಿಲ್ಲಿ ನೋಡ್ತಾ ಇದ್ವಿ. ಇನ್ನು ಅದಾದಮೇಲೆ ಇದು ಮಧುನಾಶಿನಿ ಎಲೆ. ಈ ಮಧುನಾಶಿನಿ ಎಲೆಯ ಉಪಯೋಗ ಬಂದು ಸಕ್ಕರೆ ಕಾಯಿಲೆಗೆ ಬಳಸ್ತಾರೆ. ಹಾಗೆ ಮಲೇರಿಯಾ, ಕಾಮಾಲೆ, ಕೆಮ್ಮು, ಮೂತ್ರಕೋಶದ ಕಲ್ಲು ಈ ಥರದಕ್ಕೆ ಇದನ್ನು ಬಳಸ್ತಾರೆ. ಇನ್ನು ಇದು ಬಂದು ವಾಯುವಿಲಂಗ. ಇದನ್ನು ಬಂದು ಜೀರ್ಣಕ್ರಿಯೆ ಸುಧಾರಣೆಗೆ, ಉಸಿರಾಟದ ಸ್ವಾಸ್ಥ್ಯಕ್ಕೆ, ಚರ್ಮದ ಆರೈಕೆಗೆ, ಹೊಟ್ಟೆ ಉಬ್ಬರಕ್ಕೆ ಇದನ್ನು ಬಳಸ್ತಾರೆ. ಇನ್ನು ಇದು ಬಂದು ಗಣಪೆಕಾಯಿ. ಇದು ಬಂದು ಅಜೀರ್ಣ, ಕಫ, ಹೊಟ್ಟೆ ಶೂಲ, ಪಾರ್ಶ್ವವಾಯುನಲ್ಲಿ ಇದನ್ನು ಬಳಸ್ತಾರೆ. ಇನ್ನು ಇದು ಬಂದು ವಾಟೆ ಹುಳಿ ಅಂತಾರೆ. ಇದನ್ನು ಜೀರ್ಣಕ್ರಿಯೆ, ರಕ್ತದೊತ್ತಡ, ಹಾಗೆಯೇ ಅತಿಸಾರ, ಚರ್ಮರೋಗ ಇಂಥದಕ್ಕೆ ಬಳಸ್ತಾರೆ. ಇದು ಬಂದು ಕಸ್ತೂರಿ ಅರಿಶಿಣ ಬೇರು. ನಾವಿಲ್ಲಿ ನೋಡ್ತಾ ಇರೋದು ಕಸ್ತೂರಿ ಅರಿಶಿಣ ಬೇರು. ಇದನ್ನು ಮೊಡವೆ ನಿವಾರಣೆ, ತ್ವಚೆ ಕಾಂತಿ ಹೆಚ್ಚಾಗೋದಕ್ಕೆ, ಅನಗತ್ಯ ಕೂದಲು ನಿವಾರಣೆಗೆ, ಉರಿ ಊತ ಶಮನ ಮಾಡೋದಕ್ಕೆ ಇದನ್ನು ಬಳಸ್ತಾರೆ. ಇನ್ನು ಇದು ಬಂದು ದಾಲ್ಚಿನ್ನಿ ಮೊಗ್ಗು ನೋಡ್ತಾ ಇದ್ದೀವಿ. ದಾಲ್ಚಿನ್ನಿ ಮೊಗ್ಗಿನ ಉಪಯೋಗ ಬಂದು ಮಧುಮೇಹ ನಿಯಂತ್ರಣ ಮಾಡುತ್ತೆ. ಹಾಗೆಯೇ ಶೀತ ಮತ್ತು ಕೆಮ್ಮು ನಿವಾರಕ ಔಷಧಿಯಾಗಿ ಕೂಡ ಇದನ್ನು ಬಳಸ್ತಾರೆ. ಜೀರ್ಣಕ್ರಿಯೆ ಸುಧಾರಣೆ ಆಗುತ್ತೆ. ಇನ್ನು ಇಲ್ಲಿ ನೋಡ್ತಾ ಇರೋದು ಸೀಗೆಕಾಯಿ. ಇದರ ಉಪಯೋಗ ಬಂದು ಕೂದಲಿನ ಆರೈಕೆ, ತಲೆ ಒಟ್ಟು, ನೈಸರ್ಗಿಕ ಶಾಂಪೂ ಆಗಿ ಕೇಶ ಸಂರಕ್ಷಣೆಗೆ ಇದನ್ನು ಬಳಸ್ತಾರೆ. ನಿರಂಜನ ಫಲ. ಈ ನಿರಂಜನ ಫಲ ದೇಹವನ್ನು ತಂಪಾಗಿರಿಸಲು, ಹಾಗೆ ರಕ್ತದ ಶುದ್ಧೀಕರಣ ಮಾಡೋದಕ್ಕೆ, ಕಣ್ಣಿನ ದೃಷ್ಟಿಯನ್ನು ವೃದ್ಧಿ ಮಾಡೋದಕ್ಕೆ, ನಿದ್ರಾಹೀನತೆ ಇಂತಹ ಸಮಸ್ಯೆಗಳಿಗೆ ಇದನ್ನು ಬಳಸ್ತಾರೆ. ಇನ್ನು ಇಲ್ಲಿ ನೋಡ್ತಾ ಇರೋದು ನಾವು ಇಲ್ಲಿ ರಾಮಪತ್ರೆ. ಇದನ್ನು ಕ್ಯಾನ್ಸರ್ ವಿರೋಧಿ ಗುಣ ಕೂಡ ಇದರಲ್ಲಿ ಹೊಂದಿರುತ್ತೆ. ಇದನ್ನು ನೋವು ನಿವಾರಕ, ಜೀರ್ಣಕ್ರಿಯೆ, ಚರ್ಮರೋಗ ಇಂಥದಕ್ಕೆ ಇದನ್ನು ಬಳಸ್ತಾರೆ. ಇದು ಬಂದು ಮುರುಗಲ ಸಿಪ್ಪೆ. ಈ ಮುರುಗಲ ಸಿಪ್ಪೆಯನ್ನು ಏನಕ್ಕೆ ಬಳಸ್ತಾರೆ ಅಂದರೆ ಖಿನ್ನತೆ, ಚರ್ಮದ ಆರೋಗ್ಯ, ಕೊಲೆಸ್ಟ್ರಾಲ್ ನಿರ್ವಹಣೆ, ಜೀರ್ಣಕ್ರಿಯೆಗೆ ಬಳಸ್ತಾರೆ. ಇವೆಲ್ಲ ಕೂಡ ಆಯುರ್ವೇದ ಗುಣಗಳನ್ನು ಹೊಂದಿರತಕ್ಕಂತಹ ನಾನಾ ರೀತಿಯ ನೈಸರ್ಗಿಕ ಒಂದು ಬೀಜ, ಎಲೆ ಇಂಥದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ.
ನೋ ಬಿ ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು ನಾನು ಈ ಹನಿ ಪಾರ್ಕ್ ಸ್ಟಾರ್ಟ್ ಮಾಡಿದೆ. ನಾನು ಬಂದಿರೋದು ಸುಮಾರು 600 ಕಿಲೋಮೀಟರ್ ದೂರದಿಂದ, ಜೋಯಿಡಾದಿಂದ. ಕರ್ನಾಟಕದ ಕೊನೆಯ ತಾಲೂಕು ಅದು, ಮತ್ತು ಕರ್ನಾಟಕದ ಅತಿ ದೊಡ್ಡ ತಾಲೂಕು ಜೋಯಿಡಾ. 93% ಅಂದರೆ 93% ಕಾಡಿರೋದು. ಅಂಥ ಕಾಡಿಂದ ನನಗೆ ಒಂದು ಕೃಷಿ ಇಲಾಖೆಯವರು ಒಂದು ಅವಕಾಶ ಕೊಟ್ಟರು, ಹಾಗಾಗಿ ಇಲ್ಲಿ ಬಂದಿರೋದು. ಜನರಿಗೆ ಶುದ್ಧವಾದಂಥ ಜೇನುತುಪ್ಪ ಕೊಡಬೇಕು, ತಿನ್ನಿಸ್ಬೇಕು ಅನ್ನೋಂಥ ಒಂದೇ ಒಂದು ಉದ್ದೇಶದಿಂದ ನಾನು ಇಲ್ಲಿ ಬಂದಿದ್ದೇನೆ. ಯಾಕಂದರೆ ಅಲ್ಲಿ ಹನಿ ಪಾರ್ಕಲ್ಲಿ ಸಾಕಷ್ಟು ಜನ ಬರ್ತಾರೆ, ವ್ಯಾಪಾರದ ದೃಷ್ಟಿಯಿಂದ ನನಗೆ ಯಾವ ತೊಂದರೆ ಇಲ್ಲ. ಆದರೆ ನನಗೆ ಇಲ್ಲಿ ಬಂದ ಮೇಲೆ ಗೊತ್ತಾಗಿದ್ದು 99% ಜನ ಇವತ್ತಿಗೂ ಪ್ಯೂರ್ ಹನಿಯನ್ನು ತಿಂದಿಲ್ಲ ಅಂತ. ಹಾಗಾಗಿ ಅವರಿಗೆ ಆ ಜೇನು ಬಗ್ಗೆ ಅರಿವು ಮೂಡಿಸ್ಬೇಕು, ಜೊತೆಲಿ ಶುದ್ಧವಾದ ಜೇನುತುಪ್ಪ ಕೊಡಬೇಕು ಅನ್ನೋಂಥದ್ದು ಒಂದು ಉದ್ದೇಶ. ಇನ್ನು ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಜೇನಿಲ್ಲ ಅಂದರೆ ನಾವಿಲ್ಲ. ನೋ ಬಿ ಅಂತ ಅಂದರೆ ಜೇನಿಲ್ಲ ಅಂದರೆ ನಾವಿಲ್ಲ ಅಂತ. ಯಾಕಂದರೆ ಜೇನು ಯಾವಾಗ ನಾಶ ಆಗುತ್ತೆ, ನಾವು ಮಾನವ ಕುಲ ನಾಶ ಆಗುತ್ತೆ ಅಂತ ಭಾಳ ಹಿಂದೆಯೇ ಸೈಂಟಿಸ್ಟ್ಗಳು ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಜೇನುಗಳ ಬಗ್ಗೆ ಪ್ರೀತಿ ಬೆಳಿಬೇಕು, ಅರಿವು ಮೂಡಿಸ್ಬೇಕು, ಜೊತೆಯಲ್ಲಿ ಅವರನ್ನು ನಾವು ವಿಲನ್ ಜಾಗದಲ್ಲಿ ನೋಡ್ತಾ ಇರ್ತೀವಿ, ಅದು ಕಡಿಮೆ ಆಗಬೇಕು ಅನ್ನೋಂಥ ಉದ್ದೇಶ ನಮ್ಮದು. ಒಂದು ಜೇನು, ಒಂದು ಹನಿ ಜೇನುತುಪ್ಪ ತರಲಿಕ್ಕೆ 500 ಸಾರಿ ಹೋಗಿ ಬರಬೇಕಾಗುತ್ತೆ. 1 kg ಜೇನುತುಪ್ಪ ಆಗಬೇಕು ಅಂದರೆ 40 ಲಕ್ಷ ಹೂವಿನ ನೆಕ್ಟರ್ ಅದಕ್ಕೆ. ಹಾಗೆ ಇಡೀ ಒಂದು ಜೇನು ನೋಡ ತನ್ನ ಲೈಫ್ ಟೈಮಲ್ಲಿ ಒಂದು ಅರ್ಧ ಸ್ಪೂನ್ ಹನಿಯನ್ನು ಮಾಡೋದು, ಇಷ್ಟು ಶ್ರಮ ಅದ್ರ ಹಿಂದೆ. ಹಾಗಾಗಿ ನಾನು ಇಲ್ಲಿ ಯಾರು ಜೇನುತುಪ್ಪ ತಿಂದು ಹಾಳು ಮಾಡ್ತಾಯಿದ್ದೆ, ಒಂದು ಹನಿ ಕೂಡ ಹಾಳು ಮಾಡಬೇಡಿ ಅಂತೀನಿ. ಯಾಕಂದರೆ ಅದ್ರ ಹಿಂದೆ ಅಷ್ಟೊಂದು ಶ್ರಮ ಇರುತ್ತೆ. ಸರ್, ನನಗೊಂದು ಡೌಟ್ ಇದೆ. ನಾನು ಕೃಷಿ ಮೇಳದಲ್ಲಿ JKVK ಅಲ್ಲೆಲ್ಲನೂ ನಾನು ಜೇನು ಸಾಕಣೆ ನೋಡಿದ್ದೀನಿ. ಆ ಜೇನಿಗೂ ಮತ್ತು ನಿಮ್ಮಲ್ಲಿ ಮಾರ್ತಾ ಇರೋ ಜೇನಿಗೂ ಏನು ವ್ಯತ್ಯಾಸ? ವ್ಯತ್ಯಾಸ ಅಂದರೆ ನೀವು ಆಯಾ ಭಾಗಕ್ಕೆ ಬೇರೆ ಬೇರೆ ಕಡೆ ಹೋದಾಗ ಅದ್ರ ರುಚಿ, ಅದರ ಕ್ವಾಲಿಟಿ ಇರ್ಬೋದು, ಅಥವಾ ಅದರ ಕಲರ್ ಇರ್ಬೋದು, ಫ್ಲೇವರ್ ಇರ್ಬೋದು. ಇದು ಏರಿಯಾ ವೈಸು, ಸೀಸನ್ ವೈಸು, ಫ್ಲವರ್ ವೈಸು ಚೇಂಜ್ ಆಗ್ತಾನೆ ಇರುತ್ತೆ. ಅಂದರೆ ಒಂದಂದರೆ ಅಲ್ಲಿ ನಾವು ನ್ಯಾಚುರಲ್ ಕಾಡಿದೆ, ಜೋಯಿಡಾದಲ್ಲಿ 93% ಕಾಡಿರೋದ್ರಿಂದ ಕಾಡಿನ ಮಧ್ಯೆ ನಾವು ಬಾಕ್ಸ್ ಇದ್ದೀವಿ. ಖುದ್ದು ನಂದೇ ಒಂದು 300 ಬಾಕ್ಸ್ ಇದೆ. ಹಳ್ಳಿಯವರಿಗೆ ಡಿಪಾರ್ಟ್ಮೆಂಟ್ ಒಂದು 2,500-3 ಸಾವಿರ ಬಾಕ್ಸ್ ಕೊಟ್ಟಿದ್ದಾರೆ. ಎಲ್ಲವನ್ನ ನಾವು ಕಲೆಕ್ಟ್ ಮಾಡ್ತೀವಿ. ಇನ್ನೊಂದು ನಾನೇ ನಮ್ಮದು ಸ್ಟಾಫ್ ಹೋಗಿ ನಾವೇ ತೆಗೆದು ನಾವೇ ಪ್ಯಾಕ್ ಮಾಡೋದ್ರಿಂದ ನಾವಿದು 99% ಪ್ಯೂರ್ ಅಂತ ಹೇಳಲ್ಲ, 100% ಪ್ಯೂರ್ ಅಂತ. ಅಂದರೆ ಹುಟ್ಟಿದ ಮಗು ಕೂಡ ನೀವು ಜೇನುತುಪ್ಪವನ್ನು ತಿನ್ನಿಸ್ಬೋದು ಅನ್ನೋಷ್ಟು ಗಟ್ಟಿಯಾಗಿ ನಾವು ಹೇಳ್ಬೋದು. ಸರ್, ಇನ್ನೊಂದು ಡೌಟು. ನಮಗೀಗ ಶಾಪ್ಗಳೆಲ್ಲನೂ ಜೇನುತುಪ್ಪ ಸಿಗುತ್ತೆ, ಕಾಮನ್ ಆಗಿ ಜೇನುತುಪ್ಪ ಸಿಗುತ್ತೆ. ಹಾಗಾದರೆ ಅಲ್ಲಿ ತಗೊಳ್ಳೋ ಜೇನಿಗೂ ನಿಮ್ಮಲ್ಲಿ ತಗೊಳ್ಳೋ ಜೇನಿಗೂ ಏನು ವ್ಯತ್ಯಾಸ? ಹಾಗೇನು ಅದು ಹೇಳೋದು ಕಂಪ್ಯಾರಿಸನ್ ಮಾಡೋದು ಭಾಳ ಕಷ್ಟ. ಯಾಕಂದರೆ ಅವ್ರ ಜೇನುತುಪ್ಪ ಅವ್ರದ್ದು, ನಮ್ಮ ಜೇನುತುಪ್ಪ ನಮ್ಮ. ಇಲ್ಲ, ಅದು ನಾನು ಕೇಳಿದ್ದು ಅದಕ್ಕೆ ಕೆಮಿಕಲ್ಸ್ ಏನಾದರೂ ಆ್ಯಡ್ ಮಾಡ್ತಾರಾ ಅಥವಾ ಫ್ಲೇವರ್ಸ್ ಏನಾದರೂ ಆ್ಯಡ್ ಮಾಡ್ತಾರಾ? ಜೇನುತುಪ್ಪಗಳು ಮಾಡಿರ್ಬೋದು, ಕೆಲವೊಂದರಲ್ಲಿ ಶುದ್ಧನೇ ಇರ್ಬೋದು, ಹೇಳೋಕ್ಕಾಗಲ್ಲ. ಅಂದರೆ ಹೇಗೆ ಏನು ಅಂತ. ಯಾಕಂದರೆ ಅದು ಲ್ಯಾಬ್ ಟೆಸ್ಟ್ ಆದಮೇಲೆ ನಾವು ಅದನ್ನು ಹೇಳೋಕ್ಕೆ ನಾವು ಹಾಗಾಗಿ ಅದು ಸ್ವಲ್ಪ ಕಷ್ಟ. ಇನ್ನು ಸರ್, ನಿಮ್ಮಲ್ಲಿ ಯಾವ್ದು ಸಿಗುತ್ತೆ ಅದನ್ನ ಹೇಳ್ತೀರಾ ನಮ್ಮ ವೀಕ್ಷಕರಿಗೆ? ಖಂಡಿತ. ನೋಡಿ, ಇದು ಪ್ಯೂರ್ ಜೇನುತುಪ್ಪ, ಹನಿ ನಾರ್ಮಲಿ ನ್ಯಾಚುರಲ್ ಆಗಿ ಕಲೆಕ್ಟ್ ಮಾಡಿರುವಂಥದ್ದು. ಇನ್ನು ಇದು ಮಿಶ್ರಿ ತುಪ್ಪ ಅಂತ, ಬಹುಶಃ ಅತ್ಯಂತ ಕಾಸ್ಟ್ಲಿ ಜೇನುತುಪ್ಪ, 7,000 ರೂಪಾಯಿಗೆ. ಇದೇನು ನೀವು ನೋಡ್ತಾ ಇದ್ದೀರಲ್ಲ, ಇದು ತುಡುವೆ ತುಪ್ಪ, ಅಂದರೆ ಸಣ್ಣ ಜೇನಿಂದ ಬರುವಂಥದ್ದು. ಇದು ಮಿಶ್ರಿ ತುಪ್ಪ, ಇದು ತುಂಬ ಕಡಿಮೆ ಸಿಗುತ್ತೆ. ಯಾಕಂದರೆ ಇಡೀ ಒಂದು ವರ್ಷಕ್ಕೆ ಒಂದು 100 ಗ್ರಾಮ್ ತುಪ್ಪ ಬರುತ್ತೆ. ಅದೇ ರೀತಿ ಜೇನಿನ ಮೇಣಗಳನ್ನು ನಾವು ಇದು ಮಾಡ್ತಾ ಇದ್ದೀವಿ. ಅಂದರೆ ಇದರಿಂದ ಏನು ಪ್ರಾಡಕ್ಟ್ ಬರುತ್ತಲ್ಲ ಅವೆಲ್ಲವನ್ನ ಇಲ್ಲಿ ಸಂಗ್ರಹ ಮಾಡಿ ಮಾಡ್ತಾ ಇರುವಂಥದ್ದು. ಜೊತೆಯಲ್ಲಿ ಹನಿಯಿಂದ ಬೈ ಪ್ರಾಡಕ್ಟ್ ತುಂಬ ಮಾಡಿದ್ದೀವಿ. ಇದೇ ನೋಡಿ, ಹನಿ ಕೋಮ್ ಸಮೇತ ನಿಮ್ಮ ಬಹುಶಃ ಇಡೀ ಇವತ್ತಿನ ವಾಣಿಜ್ಯ ಮೇಳದಲ್ಲಿ ಎಲ್ಲೂ ಈ ಕೋಮ್ ನೀವು ನೋಡಿರ್ಲಿಕ್ಕಿಲ್ಲ. ಯಾಕಂದ್ರೆ ಖುದ್ದು ನಾವು ಸಾಕ್ತಾ ಇರೋದ್ರಿಂದ ನಮ್ಮ ಹತ್ರ ಕೋಮ್ ಕೂಡ ಇದೆ, ಮೇಣ ಕೂಡ ಇದೆ. ಕ್ಯಾಮ್ರಾ ಹತ್ರ ತಗೊಬನ್ನಿ ಸರ್. ಅದು ಖಂಡಿತ ಇದೆ. ಇದು ಜೇನ್ ಮೇಣ, ಇದು ಹನಿ ಕೋಮ್, ಇದು ಡೈರೆಕ್ಟ್ ಇರುವಂಥದ್ದು. ಆಮೇಲೆ ಇಲ್ಲಿ ಗ್ಲಾಸ್ ಬಾಕ್ಸಲ್ಲಿ ಕೂಡ ನೀವು ಜೇನನ್ನು ಲೈವ್ ಆಗಿ ನೋಡ್ಬೋದು, ಅವರ ಹೋರಾಟಗಳನ್ನು ಪ್ರತಿಯೊಂದನ್ನು ನೀವು ನೋಡ್ಬೋದು. ಮತ್ತು ಹನಿ ಅರಿಸ್ತಾ ಇದೆ, ಟರ್ಮರಿಕ್, ಶುದ್ಧ ಜೇನುತುಪ್ಪದ ಜೊತೆ ಆರ್ಗ್ಯಾನಿಕ್ ಅಷ್ಟವನ್ನು ಮಿಕ್ಸ್ ಮಾಡಿ ರೆಡಿ ಮಾಡೋದು. ಇದು ಫೇಸಿಗೆ ಬಳಸ್ಬೋದು, ಕಫ ಕೆಮ್ಮು ಆದಾಗ ತೆಗೆದುಕೊಳ್ಬೋದು, ಡೈರೆಕ್ಟ್ ಆಗಿ ಕನ್ಸ್ಯೂಮ್ ಮಾಡ್ಬೋದು, ನೇರವಾಗಿ ತಗೋಬೋದು. ಒಂದು ಚಿಕ್ಕ ಮಕ್ಕಳಿಗೆ ಆ ಥರ. ಇದು ಹನಿ ಅಶ್ವಗಂಧ, ಈ ಸುಸ್ತಾಗೋದು, ಅಶಕ್ತತೆ, ವಯಸ್ಸಾದವರಿಗೆ ಅಥವಾ ಈ ಬಾಡಿ ಪೇನ್ ಇರುತ್ತೆ, ಜಾಯಿಂಟ್ ಪೇನಿಗೆ, ಈ ಥರ ಎಲ್ಲದಕ್ಕೂ ಹನಿ ಅಶ್ವಗಂಧ ಭಾಳ ಒಳ್ಳೆಯ ಕೆಲಸ. ಇನ್ನು ಎಲ್ಲಕ್ಕಿಂತ ಮೇನ್ ಅಂದರೆ ನಾವು ಇದು ಬಹುಶಃ ಹೊಸ ಪ್ರಾಡಕ್ಟ್, ಎಲ್ಲ ಹನಿ ಸೋಪ್ಗಳನ್ನು ಮಾಡಿದ್ದೀವಿ. ಶುದ್ಧ ಜೇನುತುಪ್ಪ, ಜೇನು ಮೇಣ ಮತ್ತು ಇತ್ಯಾದಿಗಳನ್ನು ಹಾಕಿ ಮಾಡಿರುವಂಥದ್ದು. ಇದು ನೀಮ್ ಸೋಪು, ಹನಿ ಧೂಪ ಮಾಡಿದ್ವಿ. ಇದು ನಮ್ಮಲ್ಲಿ ಬಹಳ ಕ್ಲಿಕ್ ಆಯಿತು ಹನಿ ಪಾರ್ಕಲ್ಲಿ. ಯಾಕಂದರೆ ಇದರಲ್ಲಿ ಗೋವಿನ ಸಗಣಿ, ಜೇನುತುಪ್ಪ, ತುಪ್ಪದ ಪೌಡ್ರು ಮತ್ತು ಹಸು ತುಪ್ಪ ಇಷ್ಟ ಹಾಕಿ ಇದು ಮಾಡಿರೋದ್ರಿಂದ ಆರೋಗ್ಯ ದೃಷ್ಟಿನೂ ಒಳ್ಳೆಯದು ಮತ್ತು ಘಮನೂ ಕೂಡ ತುಂಬ ಚೆನ್ನಾಗಿ. ನಿಮ್ಮಲ್ಲಿ ಯಾವ್ದು ಜಾಸ್ತಿ ತುಂಬ ಚೆನ್ನಾಗಿ ಡಿಮ್ಯಾಂಡ್ ಇದೆ? ನಮ್ಮಲ್ಲಿ ಒಂದು ಹನಿ ಹೈಯೆಸ್ಟ್ ಡಿಮಾಂಡ್ ಇದೆ. ಇನ್ನು ಅದ್ರ ಬೈ ಪ್ರಾಡಕ್ಟಲ್ಲಿ ಅಶ್ವಗಂಧ ತುಂಬ ಹೋಗುತ್ತೆ. ಇನ್ನು ಸೋಪ್
ಹೈಯೆಸ್ಟ್ ಡಿಮಾಂಡ್ ಇರೋದು ಸೋಪಿಗೆ ತುಂಬ ಓಕೆ ಓಕೆ ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಇವತ್ತಿನ ದಿನ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳದಲ್ಲಿ ಅತ್ಯುತ್ತಮ ಮಳಿಗೆ ಪ್ರಶಸ್ತಿ ಪಡೆದಿರುವಂತಹ ಒಂದು ಮಳಿಗೆಯಲ್ಲಿ ನಾನು ಇವತ್ತಿನ ದಿನ ನಿಂತಿದ್ದೀನಿ. ಸರ್, ಯಾವುದಕ್ಕೋಸ್ಕರ ನಿಮಗೆ ಅತ್ಯುತ್ತಮ ಮಳಿಗೆ ಅನ್ನೋ ಒಂದು ಪ್ರಶಸ್ತಿ ಬಂದಿದೆ? ಮೇಡಮ್, ನಾನು ನಮ್ಮ ಹೆಸರು ಸರ್, ನಿಮಗೆ ಅತ್ಯುತ್ತಮ ಮಳಿಗೆ ಪ್ರಶಸ್ತಿ ಸಿಕ್ಕಿದೆ ಅಲ್ವಾ? ಯಾವುದಕ್ಕೋಸ್ಕರ ಒಂದು ಪ್ರಶಸ್ತಿ ಸಿಕ್ಕಿದೆ? ನಮಸ್ಕಾರ ಮೇಡಮ್, ನಾವು ಮಲೆನಾಡು ರೈತ ಉತ್ಪಾದಕ ರಾಮನಗರ ಉತ್ತರ ಡಿಸ್ಟ್ರಿಕ್ಟ್ ಗೋಡಾ ತಾಲೂಕು. ನಾವು ವೆಲ್ಯೂಡಿ ಗಿಡಕ್ಕೆ ಮಾಡ್ತಾ ಇದ್ದೇವೆ. ಸುಮಾರು 5-6 ವರ್ಷ ಆಯಿತು. 9 ನಮ್ಮದು ನೋ ಪ್ರಿಸರ್ವೇಟಿವ್ ಮತ್ತು ನೋ ಆಯಿಲ್ ಪ್ರಾಡಕ್ಟ್ ಇದೆ. ಅದೆಲ್ಲ ಜನ ಚೆನ್ನಾಗಿ ಮೆಚ್ಚಿ ನಮಗೆ ಈ ವರ್ಷ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಸರ್, ಎಷ್ಟು ಬಗೆಯ ಪಿಕಲ್ಸ್ ಅನ್ನ ಸಿಗ್ತಾ ಇದೆ ನಿಮ್ಮ ಒಂದು ಸ್ಟಾಲಲ್ಲಿ? ಎಷ್ಟು ಪಿಕಲ್ಸ್ ಇದೆ, ಮುರಪ್ಪ ಇದೆ, ಸ್ವೀಟ್ ಇದೆ, ಓಕೆ, ಮಲ್ಟಿಗ್ರೇನ್ ಹಿಟ್ ಇದೆ, ಅಪ್ಪೆ ಎಲ್ಲ